ವಿಡಿಯೋ ಎತ್ಕೊತೀವಿ ಎಲ್ಲರೂ ಸುತ್ತ ಹಾಂ ಆಯಿತು ಈ ಕಡೆ ಫಸ್ಟೇ ಆಗಿ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ರು ಅವರು. ಇದನ್ನೇ ಮುಂದುವರಿಸ್ಬೇಕು. ಚೆನ್ನಾಗಿ ನೋಡ್ಕೊಳಪ್ಪ. ಕೊಡಿ ಮೇಡಮ್ ಕೊಡಿ. ಯಾಕಾದ್ರಿ ಅದು ಹೂನಾರ ಹಾಕ್ಬೇಕು ಅಂತ ಹೇಳೋದು. ಹೂನಾರ ಹಾಕಿದ್ರೆ ಮದುವೆ ಮಾಡೋ ಸರ್. ಪ್ರಶಸ್ತಿ ಸ್ವೀಕರಿಸಿದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು. ಗಿರೀಶ್ ಅವ್ರ ಕಡೆ ಅಲ್ಲೆಲ್ಲ ಬನ್ನಿ ಮೊದಲಿಗೆ ಜಾಗನೇ ಲೈಟ್ ಆಫ್ ಮಾಡೋ ದೇವರ ಎಲ್ಲರ ಪರವಾಗಿ ಅಭಿನಂದನೆಗಳು. ಮಹಾಲಕ್ಷ್ಮಿ ಜಾಗ ನೆಕ್ಸ್ಟ್ ಬೋರ್ಡ್ ಲೈಟಲ್ಲಿ ಅದಕ್ಕೆ ನಾಯಕರು ಬ್ಯಾಟ್ರಿ. ಹಾಂ ಕೃಷ್ಣ ನಾಯಕರಿಗೆ ಎಲ್ಲರಿಗೂ ಅಭಿನಂದನೆಗಳು. ಎಲ್ಲ ನಿಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್ಯದ ಕನಸಾಗಿರ್ತದೆ. ಆ ಗ್ರಾಮ ಸ್ವರಾಜ್ಯವನ್ನು ಸೃಷ್ಟಿಸಬೇಕು ಅಂದರೆ ನಮ್ಮ ಏನು ಸ್ಥಳೀಯ ಸಂಸ್ಥೆಗಳಿದ್ದಾವೆ, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿಗಳಿಗೆ ಇರ್ಬೋದು, ಅಂದರೆ ಸ್ಥಳೀಯ ಸ್ವಯಂ ಆಡಳಿತಕ್ಕೆ ಕಾನೂನಿನ ಬಲ, ಸಂವಿಧಾನಾತ್ಮಕವಾದ ಬಲವನ್ನು ತಂದುಕೊಡ್ಬೇಕು ಅಂತ ಹೇಳ್ಬಿಟ್ಟು ಭಾರತದಲ್ಲಿ 1992 ಡಿಸೆಂಬರ್ 22ನೇ ಇಸ್ವಿನಲ್ಲಿ
ಪಂಚಾಯತ್ ರಾಜ್ ಕಾಯ್ದೆಯನ್ನ ಲೋಕಸಭೆಯಲ್ಲಿ ಜಾರಿಗೆ ತರ್ತಾರೆ. ಅದಾದ ನಂತರ ರಾಜ್ಯಸಭೆಯಲ್ಲಿ ಆ ಕಾಯ್ದೆ 23ರಂದು ಡಿಸೆಂಬರ್ 23, 1992ರಂದು ಅಂಗೀಕಾರ ಆಗ್ತದೆ. ಅದಾದ ನಂತರ ನಮ್ಮ ರಾಷ್ಟ್ರಪತಿಗಳು ಏಪ್ರಿಲ್ 23, 1993ರಂದು ಈ ಕಾಯ್ದೆಯನ್ನು ಅಂಗೀಕರಿಸ್ತಾರೆ. ದೇಶದಾದ್ಯಂತ ಈ ಪಂಚಾಯತ್ ರಾಜ್ ಕಾಯ್ದೆ ಏಪ್ರಿಲ್ 24, 1993ರಿಂದ ಜಾರಿಗೆ ಬಂದಿದೆ. ವಿಶೇಷವಾಗಿ ನಾವು ಕರ್ನಾಟಕಕ್ಕೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕೆ ಅಂದ್ರೆ ಏಪ್ರಿಲ್ 24ನೇ ತಾರೀಕು 1993ರಲ್ಲಿ ಜಾರಿಗೆ ಬಂದಂತ ಕಾಯ್ದೆಯನ್ನ ಕೆಲವೇ ದಿನಗಳಲ್ಲಿ ಅಂದ್ರೆ ಮೇ 10ನೇ ತಾರೀಕು, ಏಪ್ರಿಲ್ 24ರಿಂದ ಮೇ 10ಕ್ಕೆ ಬಹಳ ಅಂತರ ಏನಿಲ್ಲ, ಅಷ್ಟರಲ್ಲೇ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯನ್ನ ಜಾರಿಗೆ ತರ್ತದೆ. ಆ ಯುವಕರಿಗೆ ಹಾಗೂ ವಯೋವೃದ್ಧರಿಗೆ ಶಿಕ್ಷಣವನ್ನು ನೀಡೋದ್ರಲ್ಲಿ ಹಾಗೂ ಮಾಹಿತಿಯನ್ನು ಹಂಚೋದ್ರಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದಂತಹ, ಅತ್ಯುತ್ತಮವಾಗಿ ಗ್ರಂಥಾಲಯ ನಿರ್ವಹಣೆ ಮಾಡಿದಂತಹ ಒಂದು ಪಂಚಾಯಿತಿ PDO ಹಾಗೂ ಗ್ರಂಥಪಾಲಕರಿಗೆ ಸನ್ಮಾನ ಮಾಡಲಿಕ್ಕೆ ನಿರ್ದೇಶನ ಇದೆ. ಆ ರೀತಿ ನಾವು ಈ ಹಿನ್ನೆಲೆಯಲ್ಲಿ ನಾವು ಬರಗೂರು ಗ್ರಾಮ ಪಂಚಾಯಿತಿಯ PDO ಹಾಗೂ ಗ್ರಂಥಪಾಲಕರನ್ನ ಈ ದಿನ ಸನ್ಮಾನಿಸ್ತಾ ಇದ್ದೀವಿ. ಅವ್ರಿಗೂ ಕೂಡ ಧನ್ಯವಾದಗಳು. ಈ ಪ್ರಶಸ್ತಿ ಒಂದು ಪಡೆದಂಥವ್ರಿಗೆ ಜವಾಬ್ದಾರಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಮತ್ತೆ ಬೇರೆಯವರು ನಾವು ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸಿ ಸಾರ್ವಜನಿಕರಿಗೆ ಅತ್ಯುತ್ತಮವಾದಂಥ ಸೇವೆಯನ್ನ ಕೊಡಬೇಕು ಅನ್ನೋ ಮನಸ್ಸು ಬರಲಿ ಅಂತ ಹೇಳಿ ಈ ದಿನ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಗ್ರಾಮೀಣ ಪ್ರದೇಶದ ಜನರ ಸೇವೆಯನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಿ ಅಂತ ಆಶಿಸ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೇವಲ 2 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ. ಮೊದಲ ಬಾರಿಗೆ ನಾಗೌರ್ ಅಂದ್ರೆ ರಾಜಸ್ಥಾನದ ನಾಗೌರ್ನಲ್ಲಿ ಬಲವಂತರಾಯ್ ಮೆಹ್ತಾ ಕಮಿಟಿಯ ಶಿಫಾರಸ್ಸಿನ ಮೇಲೆ ಗ್ರಾಮ ಪಂಚಾಯತ್ ಸ್ಥಾಪನೆ ಆಗ್ತದೆ. ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಸದೃಢಗೊಳ್ಳಲಿಕ್ಕೆ ಕರ್ನಾಟಕ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತದೆ. ನಾವು ಪ್ರಮುಖವಾಗಿ ಪಂಚಾಯತ್ ರಾಜ್ ಸಿಸ್ಟಮ್ ಬರಲಿಕ್ಕೆ ಇಂದಿನ ಪ್ರಧಾನ ಮಂತ್ರಿಗಳಾದಂತಹ ರಾಜೀವ್ ಗಾಂಧಿ ಅವರನ್ನ ಹಾಗೂ ನರಸಿಂಹರಾವ್ ಅವರನ್ನ ನಾವು ಸ್ಮರಿಸಲೇಬೇಕಾಗ್ತದೆ. ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ, ಈಗ ರಾಜ್ಯ ಮತ್ತು ಕೇಂದ್ರದಲ್ಲಿ ಸರ್ಕಾರಗಳಿದ್ದಾವೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿದ್ದಾವೆ. ನಮ್ಮಲ್ಲೂ ಕೂಡ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರಗಳು ಕೆಲಸ ಮಾಡಬೇಕು ಅಂದ್ಬಿಟ್ಟು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲವಂತರಾಯ್ ಮೆಹ್ತಾ ಕಮಿಟಿಯ ಶಿಫಾರಸಿನ ಮೇರೆಗೆ ತರಲಾಗಿದೆ. ಸಂವಿಧಾನದ 73ನೇ ತಿದ್ದುಪಡಿ ಅನ್ವಯ 29 ವಿಷಯಗಳನ್ನ ಗ್ರಾಮ ಪಂಚಾಯಿತಿ ನೋಡ್ಕೊಳ್ತಾ ಇದೆ. ಪ್ರಮುಖವಾಗಿ ಆರ್ಥಿಕ ಸದೃಢತೆಯನ್ನ ಗ್ರಾಮೀಣ ಪ್ರದೇಶದಲ್ಲಿ ತರ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯವನ್ನ ಗ್ರಾಮೀಣ ಪ್ರದೇಶದ ಜನರಿಗೆ ಕೊಡ್ತಕ್ಕಂಥದ್ದು, ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತರ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನ ನಮ್ಮ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾ ಇದೆ. ಬಹುತೇಕ ಸರ್ಕಾರಗಳು ಏನ್ ಕಾರ್ಯಕ್ರಮಗಳನ್ನ ತರ್ತವೆ ಅವುಗಳನ್ನ ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಿಮ್ಮೆಲ್ಲರ ಕೊಡುಗೆ ಇದೆ. ನಮ್ಮ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತೆ ಜಿಲ್ಲಾ ಪಂಚಾಯಿತಿಯ ಸಿಬ್ಬಂದಿಗಳ ಕೊಡುಗೆ ಇದೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ತಾಲೂಕಿನಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸತಕ್ಕಂಥ ಗ್ರಾಮ ಪಂಚಾಯಿತಿಗಳಿಗೆ ಸನ್ಮಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವಿಂದು ಅಂದ್ಕೊಂಡಿದ್ದೀವಿ. DCBನಲ್ಲಿ ಅಂದ್ರೆ ನಮ್ಮ ತಾಲೂಕಿನಲ್ಲಿ 27 ಕೋಟಿ ತೆರಿಗೆ ವಸೂಲಿ ಮಾಡಬೇಕಾಗಿತ್ತು. ಅದರಲ್ಲಿ 6 ಕೋಟಿ ತೆರಿಗೆ ವಸೂಲಾತಿಯನ್ನ ನಮ್ಮ ತಾಲೂಕಿನಲ್ಲಿ ಮಾಡಲಾಗಿದೆ. ಅದರಲ್ಲಿ ಅತ್ಯುತ್ತಮವಾಗಿ
ಅಣತಿ ಗ್ರಾಮ ಪಂಚಾಯತಿ ತೆರಿಗೆಯನ್ನು ವಸೂಲಿ ಮಾಡೋದ್ರ ಮುಖಾಂತರ ಪ್ರಥಮ ಸ್ಥಾನವನ್ನು ಪಡೆದಿದೆ. ಡಿ ಕಾಳಿನಹಳ್ಳಿ ಗ್ರಾಮ ಪಂಚಾಯತಿ 2ನೇ ಸ್ಥಾನ, ಕಬ್ಳಿ ಗ್ರಾಮ ಪಂಚಾಯತಿ 3ನೇ ಸ್ಥಾನವನ್ನು ಪಡೆದಿದೆ. ಆ ಗ್ರಾಮ ಪಂಚಾಯತಿಗಳ ಕರ ವಸೂಲಿಗಾರರಿಗೆ ಈ ದಿನ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಸನ್ಮಾನಕ್ಕೆ ಭಾಜನರಾದಂಥ 3 ಜನ ಕರ ವಸೂಲಿಗಾರರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ತಾಲೂಕ್ ಪಂಚಾಯತ್ ಪರವಾಗಿ ಧನ್ಯವಾದಗಳನ್ನು. ಅದೇ ರೀತಿ ನರೇಗಾದಲ್ಲಿ ಸಾತೇನಹಳ್ಳಿ ಗ್ರಾಮ ಪಂಚಾಯತಿ 191% ಸಾಧನೆ ಮಾಡಿ ಪ್ರಥಮ ಸ್ಥಾನದಲ್ಲಿದೆ. ಹಿರಿಸಾವೆ 181% ಸಾಧನೆ ಮಾಡಿ 2ನೇ ಸ್ಥಾನದಲ್ಲಿದೆ. ಅಣತಿ 141.78 ಪ್ರಗತಿಯನ್ನು ಸಾಧಿಸಿ 3ನೇ ಸ್ಥಾನದಲ್ಲಿದೆ. ಆ 3 ಗ್ರಾಮ ಪಂಚಾಯತಿಗಳ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಸ್ವಚ್ಛ ಭಾರತ್ ಮಿಷನ್ ಗೊತ್ತಿದೆ ನಿಮಗೆ. ಅದರಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಘನತ್ಯಾಜ್ಯ ವಿಲೇವಾರಿನಲ್ಲಿ ಸಂಗ್ರಹಣೆ, ವಿಂಗಡಣೆ ಹಾಗೂ ವಿಲೆ ಮಾಡುವಂತ ಕೆಲಸದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದಂತಹ ಕಾರೇಹಳ್ಳಿ, ಬರ್ಗೂರು, ದಿಡ್ಗ ಪಂಚಾಯಿತಿಗಳಿಗೆ ಈ ದಿನ ನಾವು ಸನ್ಮಾನಿಸ್ತಾ ಇದ್ದೀವಿ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ವಸತಿ ಯೋಜನೆ ಅಡಿ ನವಿಲೆ ಗ್ರಾಮ ಪಂಚಾಯಿತಿ, ಬ್ಯಾಡರಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ತಗಡೂರು ಗ್ರಾಮ ಪಂಚಾಯಿತಿಗಳು ಅತ್ಯುತ್ತಮ ಸಾಧನೆಯನ್ನು ಮಾಡಿ ಬಡವರಿಗೆ ಸೂರು ಕಲಿಸ್ತಕ್ಕಂಥ ಕೆಲಸದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ನಿಮಗೂ ಕೂಡ ತಾಲೂಕ್ ಪಂಚಾಯಿತಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಎಲ್ಲ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದಂತಹ ಅಣತಿ ಗ್ರಾಮ ಪಂಚಾಯಿತಿಗೆ ಸರ್ವೋತ್ತಮ ಪಂಚಾಯಿತಿ ಅಂತ ಸೆಲೆಕ್ಟ್ ಮಾಡಿ ಸನ್ಮಾನಿಸ್ತಾ ಇದ್ದೀನಿ.